13 ವರ್ಷಗಳಿಂದ ಕೋಮಾದಲ್ಲಿದ್ದ ವ್ಯಕ್ತಿಗೆ ದಯಾಮರಣ. ಸುಪ್ರೀಂನಿಂದ ಈಗ ಹೊರಬೆತ್ತು ಮಹತ್ವದ ತೀರ್ಪು. ಇನ್ನು ರೋಗಿಯ ಆರೋಗ್ಯ ಸ್ಥಿತಿಯನ್ನು ಕಂಡು ಮಹತ್ವದ ತೀರ್ಪನ್ನು ಹೊರಡಿಸಲಾಗಿದೆ. 13 ವರ್ಷಗಳಿಂದ ಈ ವ್ಯಕ್ತಿ ಕೋಮಾದಲ್ಲಿದ್ದಂತೆ ಅವರಿಗೆ ದಯಾಮರಣವನ್ನು ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಒಂದು ಐತಿಹಾಸಿಕ ತೀರ್ಪು ಹೊರಬಿದ್ದಿದೆ. ರೋಗಿಯ ಆರೋಗ್ಯ ಸ್ಥಿತಿಯನ್ನು ಕಂಡು ತೀರ್ಪನ್ನು ಪ್ರಕಟ ಮಾಡಲಾಗಿದೆ. ಪಂಜಾಬ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಹರೀಶ್ ರಾಣಾ 2013ರಲ್ಲಿ 4ನೇ ಮಹಡಿಯಿಂದ ಬಿದ್ದು ಗಂಭೀರ ಗಾಯ ಕೂಡ ಆಗಿತ್ತು ಅವರಿಗೆ. ಮಗನಿಗೆ ದಯಾಮರಣ ನೀಡಲು ಸುಪ್ರೀಂಗೆ ಪೋಷಕರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಮನೆಯವರಿಗೆ ಹೊರೆಯಾಗ್ತಾ ಇದ್ದ ದೀರ್ಘಕಾಲದ ಚಿಕಿತ್ಸೆ ಕೂಡ ಅನಿವಾರ್ಯತೆ ಇತ್ತು. ಹಾಗಾಗಿ ದಯಾಮರಣ ಕೊಡಿ ನನ್ನ ಮಗನಿಗೆ ಅಂತ ತಂದೆ ತಾಯಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಂತೆ. ಆ ಒಂದು ಅರ್ಜಿಯನ್ನ ಈಗ ಸದ್ಯ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು. ಯಾರೇ ಆಗಿರಬಹುದು, ಒಂದು ದಯಾಮರಣ ಕೊಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಈ ಒಂದು ದಯಾಮರಣವನ್ನ ನೀಡೋದಿಲ್ಲ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪನ್ನ ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಒಂದು ದಯಾಮರಣ ಅನ್ನೋದು ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ಒಂದು ಪ್ರಕರಣದಲ್ಲಿ ಈಗ ಐತಿಹಾಸಿಕ ತೀರ್ಪನ್ನ ಹೊರಡಿಸಲಾಗಿದೆ. ಏನೆಲ್ಲ ಅಪ್ಡೇಟ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್? ಸಾಹಿತ್ಯ ಭಾರತದ ಇತಿಹಾಸದಲ್ಲಿ ನಾವು ನೋಡಿದಾಗ ನಮ್ಮ ಕಾನೂನು ಪ್ರಕ್ರಿಯೆಗಳು ಯಾವಾಗಿನಿಂದ ಆರಂಭ ಆಯಿತು ಆಗಿನಿಂದ ಇವತ್ತಿನವರೆಗೆ ಭಾರತದಲ್ಲಿ ದಯಾಮರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಗ್ಗಜಗ್ಗಾಟಗಳು ನಡೆದಿದ್ದಾವೆ, ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕೂಡ ಅನೇಕ ಪ್ರಕರಣಗಳು ಏರಿತ್ತು. ಇದರ ಹೊರತಾಗಿಯೂ ಕೂಡ ಈವರೆಗೆ ಯಾರೊಬ್ಬರಿಗೂ ಕೂಡ ದಯಾಮರಣ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನಿಂದ ಕೊಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಯಾವುದೇ ಒಂದು ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾದಂತಹ ಯಾವುದೇ ಒಬ್ಬ ಆರೋಪಿಗಳಿದ್ರೆ ಅಂತವರಿಗೆ ನಾವು ಗಲ್ಲಿಗೇರಿಸಬಹುದು ಅಥವಾ ಅಂತವರಿಗೆ ಮರಣವನ್ನ ವಿಧಿಸಬಹುದು. ಆದ್ರೆ ಯಾವುದೇ ಒಬ್ಬ ಅಮಾಯಕ ವ್ಯಕ್ತಿ ಅಂತ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ದಯಾಮರಣ ಅಂದ್ರೆ ಮರಣವನ್ನ ಕೊಡುವಂತದ್ದೇನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ 2015ರಿಂದ ಅದರ ಈಚೆಗೆ ಸಾಕಷ್ಟು ಚರ್ಚೆಗಳಾಯಿತು ಸುಪ್ರೀಂ ಕೋರ್ಟ್ ನಲ್ಲಿ. 2018ಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಕಾನೂನುಗಳನ್ನು ರೂಪಿಸೋದಕ್ಕೆ ಅಂತ ಮುಂದಾಯಿತು. ಇದರ ಹೊರತಾಗಿಯೂ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಈಗ ಹರೀಶ್ ರಾಣಾ ಏನಿದ್ದಾರೆ ಇವರಿಗೆ ದಯಾಮರಣವನ್ನ ಸುಪ್ರೀಂ ಕೋರ್ಟ್ ಮೊಟ್ಟ ಮೊದಲ ಬಾರಿಗೆ ಈಗ ಕೊಟ್ಟು ತೀರ್ಪನ್ನ ಹೊರಡಿಸಿದೆ. ನೋಡಿ, ಇವತ್ತಿನ ಒಂದು ತೀರ್ಪನ್ನ ನಾವು ನೋಡಿದಾಗ ಸುಪ್ರೀಂ ಕೋರ್ಟ್ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ದುಃಖದಿಂದ ಸುಪ್ರೀಂ ಕೋರ್ಟ್ ಮೊಟ್ಟ ಮೊದಲ ಬಾರಿಗೆ ದುಃಖ ತಪ್ತವಾಗಿ ಒಂದು ತೀರ್ಪನ್ನ ಪ್ರಕಟ ಮಾಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಒಬ್ಬ ತಾಯಿ 9 ತಿಂಗಳವರೆಗೆ ತನ್ನ ಮಗನನ್ನ ಹೊತ್ತು ಅದಾದ ನಂತರ ಒಂದು ಉತ್ತಮ ಭವಿಷ್ಯವನ್ನ ಕಟ್ಕೊಡೋದಕ್ಕೆ ಅಂತ ಆತನ ಭವಿಷ್ಯಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿ ಕೊನೆಯದಾಗಿ ಆ ಮಗ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇರಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಕಟಕಟೆಯಲ್ಲಿ ನಿಂತು ನನ್ನ ಮಗನಿಗೆ ದಯಾಮರಣವನ್ನ ನೀಡಿ ಸ್ವಾಮಿ ಅಂತ ಕಣ್ಣೀರಿಟ್ಟಂತಹ ಒಂದು ಪ್ರಕರಣ ನಮ್ಮ ಸುಪ್ರೀಂ ಕೋರ್ಟ್ನ ಹೃದಯವನ್ನ ಕಲಕಿದ್ದು ಸುಳ್ಳಲ್ಲ. ಇನ್ನ ಹರೀಶ್ ರಾಣಾ ಅವರು ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಬಿಟೆಕ್ ಪದವಿಯನ್ನ ಮಾಡ್ತಾ ಇದ್ರು. 2013ರಲ್ಲಿ ಅವರು ತಮ್ಮ ಹಾಸ್ಟೆಲ್ನ 4ನೇ ಮಹಡಿ ಏನಿತ್ತು ಅದರಿಂದ ಕೆಳಗಡೆ ಬಿದ್ದು ತುಂಬಾ ಆಳವಾಗಿ ಗಾಯಗೊಂಡಿದ್ರು. ಅದಾದ ನಂತರ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಏಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಕೇವಲ ಜೀವ ರಕ್ಷಕ ಏನಿರುತ್ತೆ ಅಂದ್ರೆ ನಾವು ಆಹಾರವನ್ನ ಏನು ನೀಡಲಾಗುತ್ತೆ, ಆಹಾರ ನಾಳದ ಮೂಲಕವಾಗಿ ಆಹಾರದ ಟ್ಯೂಬ್ ಏನಿರುತ್ತೆ ಅದರ ಮೂಲಕವಾಗಿ ಏನ್ ಕೊಡ್ಲಾಗತ್ತೆ ಅದು, ಜೊತೆಗೆ ವೆಂಟಿಲೇಷನ್ ಅನ್ನ ಅಳವಡಿಕೆ ಮಾಡಿ ಅವರನ್ನ ಸರಿಸುಮಾರು 13 ವರ್ಷಗಳಿಂದ ಆರೈಕೆ ಮಾಡ್ಕೊಂಡು ಬರಲಾಗ್ತಾ ಇತ್ತು. ಆದ್ರೆ ಕೋಮಾದಲ್ಲಿ ಇದ್ದಂತಹ ಏನ್ ಹರೀಶ್ ರಾಣಾ ಇದ್ದಾರೆ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಡಾಕ್ಟರ್ಗಳು ತುಂಬಾ ಪ್ರಯತ್ನ ಪಟ್ಟ ಹೊರತಾಗಿಯೂ ಕೂಡ ಅವರು ಯಾವುದೇ ಒಂದು ಚಿಕಿತ್ಸೆಗಳಿಗೆ ಚೇತರಿಸ್ಕೊಳ್ತಾನೆ ಇರ್ಲಿಲ್ಲ. ಈ ನಡುವೆ ಅವರು ಒಂದ್ ರೀತಿ ಜೀವಂತ ಶವವಾಗಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದ್ರೆ ಈ ನಡುವೆ ಕುಟುಂಬ ಕೂಡ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿತ್ತು. ಜೊತೆಗೆ ಹರೀಶ್ ರಾಣಾ ಅವರು ಬದುಕೋದೇ ಇಲ್ಲ ಅಂತ ಏಮ್ಸ್ ನ ವೈದ್ಯರು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ರು. ಇದರ ಜೊತೆಗೆ ಅವರ ದೇಹದ ಮೇಲೆ ಹಲವಾರು ಗಾಯಗಳಾಗಿ ಅವರ ದೇಹ ಕೊಳೆಯುವಂತಹ ಒಂದು ಸ್ಥಿತಿಗೆ ತಲುಪಿತ್ತು. ಈ ನಡುವೆ ತಮ್ಮ ಮಗನ ಆ ಒಂದು ನರಳಾಟ ಅದನ್ನ ಆ ತಾಯಿ ನೋಡಲಾಗದೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು, ಕಣ್ಣೀರಿಟ್ರು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೆಲವು ವಿಚಾರಗಳನ್ನ ಸ್ಪಷ್ಟಪಡಿಸಿದ್ರು, ಕೆಲವು ವಿಚಾರಗಳನ್ನು ಕೂಡ ಹೇಳಿದ್ರು. ನೋಡಿ, ದೇವರು ಒಬ್ಬರಿಗೆ ಯಾರಿಗಾದ್ರೂ ಜೀವ ಕೊಡಬೇಕು ಅಂತ ಹೇಳಿದ್ರೆ ಅದನ್ನ ಯಾರು ಕೂಡ ವಿರೋಧ ಮಾಡೋದಕ್ಕಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.